ನೋಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ದೋಸೆ. ಇಲ್ಲಿ ನಾನು ದಿಢೀರ್ ಅಂತೇಳಿ ಮಾಡ್ತಾ ಇದ್ದೀನಿ. 10 ನಿಮಿಷದೊಳಗಡೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನಾವು ದೋಸೆ ಅಕ್ಕಿ ಉದ್ದಿನ ಬೇಳೆ ರುಬ್ಬುವಂಥ ಅವಶ್ಯಕತೆನೇ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆರೋಗ್ಯಕರವಾಗಿರುವಂಥ ದೋಸೆ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಅದಕ್ಕಿಂತಲೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಮಾಡಲಿಕ್ಕೆ ಮೊದಲೇದಾಗಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ನಾನಿಲ್ಲಿ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಕಾಯಿ ಮೆಣಸು ಹಾಕ್ಕೊಳ್ಳಿ. ಇಲ್ಲಿ ನಾನು ಹಾಕಿದ್ದೇನೆ ಕಾಯಿ ಮೆಣಸು. ಈಗ ಇದಕ್ಕೆ ಸ್ವಲ್ಪ ತರಿಯಾಗಿ ರುಬ್ಕೋತೇನೆ. ನೋಡಿ, ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೋಡಿ ತರಿಯಾಗಿ ರುಬ್ಕೋತೇನೆ. ನೋಡಿ, ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಜೀರಿಗೆ ಆಪ್ಷನಲ್, ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ತುಂಬ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಲೋ ಆಗಿ ಮಾಡ್ಕೊಂಬನ್ನಿ. ನೋಡಿ, ಈ ಥರ ಇದನ್ನು ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೇನೆ ಸ್ನೇಹಿತರೆ. ನೋಡಿ, ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೇನೆ. ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಹಾಕಿದ್ದೇನೆ. ಇದು ದಿಢೀರ್ ಅಂತೇಳಿ ಮಾಡುವಂಥ ದೋಸೆ. 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಇದಕ್ಕೆ 3/4 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. ಇಷ್ಟು ಸಾಕು ನಮಗೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಏನು ರುಬ್ಬಿಟ್ಟಿದ್ದು ಕಾಯಿ ಮೆಣಸು ಜೀರಿಗೆ ಅದನ್ನೆಲ್ಲ ಹಾಕೊಂಡ್ಬಿಡ್ತೀನಿ. ನೋಡಿ, ಇದಕ್ಕೀಗ ನೀರು ಎಷ್ಟು ಹಿಡಿತೆ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಏನು ರುಬ್ಬಿದ್ನಲ್ಲ ಅದೇ ನೀರು ಹಾಕ್ತಾಯಿದ್ದೀನಿ. ಇನ್ನೂ ನೀರು ಬೇಕಾಗುತ್ತೆ, ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ದೋಸೆಗಿಂತ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇದನ್ನು. ನೋಡಿ, ಇದಕ್ಕೆ ನಾನು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಇದನ್ನು ಈಗ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ಬಿಡ್ತೇನೆ. ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ಳಿ ಇದನ್ನು ಚೆನ್ನಾಗಿ. ಇಲ್ಲಿ ಯಾವ ಹಿಟ್ಟು ಗಂಟಾಗಲ್ಲ, ಆದರೆ ಸ್ವಲ್ಪ ಗೋಧಿ ಹಿಟ್ಟಾಗುತ್ತೆ. ನೋಡಿಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ. ನಾನೀಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೇನೆ. ಇದನ್ನು ಇಡೋ ಹಾಗಿಲ್ಲ, ನಾವು ಹಿಟ್ಟು ಕಲಿಸಿದ ತಕ್ಷಣವೇ ಮಾಡಬೇಕಾಗತ್ತೆ. ನೋಡಿ, ಇನ್ನೂ ನೀರು ಬೇಕು ಹಾಕಿ ಎಲ್ಲ ಕಲಿಸ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಈ ಥರ ಎಷ್ಟು ಕಲಿಸಿದ್ದೀನಿ ನಾನೀಗ. ಇದನ್ನು ಇಡಬಾರ್ದು, ನಾವು ಇಟ್ಟರೆ ಇದು ಆಗಿಬಿಡುತ್ತೆ ಹಿಟ್ಟು. ನಾವು ಕೂಡಲೇ ಮಾಡಬೇಕು. ಯಾವಾಗ ದೋಸೆ ಬೇಕನ್ನಿಸುತ್ತೆ ಆವಾಗ ಕೂಡಲೇ ಮಾಡಬೇಕು. ಈಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾನೆ ಬನ್ನಿ. ನೋಡಿ, ಇಲ್ಲಿ ಹಂಚು ಕೂಡ ನಾನು ಕಾಯ್ಲಿಕ್ಕಿಟ್ಟಿದ್ದೇನೆ. ಹಂಚು ಕೂಡ ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತೇನೆ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ರಷ್ ಇದ್ರೆ ಬ್ರಷಿಂದ ಮಾಡ್ಕೊಳ್ಳಿ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತಳಕ ಹಿಟ್ಟು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಹಿಟ್ಟನ್ನು ಹಾಕೋಬೇಕಾಗತ್ತೆ. ನೋಡಿ, ಈ ಥರ. ಈಗ ಮೇಲ್ಗಡೆ ಎಣ್ಣೆದೇನು ಹಾಕುವಂಥ ಅವಶ್ಯಕತೆ ಇಲ್ಲ. 1 ನಿಮಿಷ ಬಿಟ್ಟು ನೋಡಿ ಗುಳ್ಳೆ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಒಂದು ಮುಚ್ಚಳನ ಮುಚ್ಚಬೇಕಾಗತ್ತೆ. 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 1-2 ನಿಮಿಷ ಆದಮೇಲೆ ಮುಚ್ಚಳ ತೆಗಿತೇನೆ ನಾನು. ಈಗ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಎಳ್ಳುತ್ತೆ ನಿಧಾನಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಬಿಟ್ಕೊಳ್ತಾ ಇಲ್ಲ. ಇದನ್ನೀಗ ತಿರುಗಿಸಿ ಹಾಕ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹೀಗೆ ಸ್ಲೋ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಚಟ್ನಿ ಬೇಕಂತಿಲ್ಲ, ಏನಿಲ್ಲ, ಹಾಗೇನು ಮಾಡ್ಕೋಬೋದು. ತುಂಬ ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಖಾರ ಉಪ್ಪು ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಸೈಡು ಕೂಡ ಚೆನ್ನಾಗಿ ಬೇಯಬೇಕದು. ನೋಡಿ, 2 ಸೈಡು ನೋಡಿ ಇಷ್ಟು ಚೆನ್ನಾಗಿ, ಮತ್ತು ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಮಗೂ ಇದೇ ಥರ ಬೇಕಂದರೆ ಕೂಡಲೇ ಹಿಟ್ಟು ಕಲಿಸಿಡುವಂಥ ಅವಶ್ಯಕತೆ ಇರಲ್ಲ. ಬೆಳಗ್ಗಿನ ತಿಂಡಿಗೆ ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ದಿಢೀರ್ ದೋಸೆ ಯಾವ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ 2 ಸೈಡು ಬೇಯಿಸ್ಕೊಂಡು ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ನೋಡಿ, ರೇಷ್ಮೆ ಥರ ಎಷ್ಟು ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.